ಸರ್ ನಾನು ಕೇಳ್ದಂಗೆ ಆಕ್ಟಿಂಗ್. ಅಂದ್ರೆ ಇದು ನಾವು ಸೀಕ್ವೆನ್ಸ್ ಮಾಡಿದ್ ಬಂದು ಉತ್ತರ ಕುಮಾರ ಯುದ್ಧಕ್ಕೆ ಹೊರಟಾಗ ಅರ್ಜುನ ಯುದ್ಧ ಮಾಡ್ತಾನೆ, ಕೌರವರ ಮೇಲೆ ಯುದ್ಧ ಮಾಡಿ, ಅಂದ್ರೆ ಅದಕ್ಕೆ ಸಾರಥಿಯಾಗಿ ಬೃಹನ್ನಳೆ ಹೋಗಿರ್ತಾಳೆ. ಸೊ ಅವನು ಉತ್ತರ ಕುಮಾರ ಯುದ್ಧ ಮಾಡೋದಕ್ಕೆ ಆಗಲ್ಲ, ನಾನು ವಾಪಸ್ ನನ್ನ ಅರಮನೆ ಕರ್ಕೊಂಡು ಹೋಗು ಅಂದಾಗ ನೀನ್ ಸಾರಥಿ ಆಗು, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಯುದ್ಧ ಮಾಡ್ತಾನೆ. ಸೊ ಆ ಸೀಕ್ವೆನ್ಸ್ ನಾವು ಮಾಡಿದ್ವಿ. ಉತ್ತರ ಕುಮಾರ, ಯುದ್ಧವನ್ನು ನಾನು ಮಾಡುತ್ತೇನೆ, ನೀನು ನನಗೆ ಸಾರಥಿಯಾಗಿರು ಸಾಕು. ಏನೋ ನೀನು ಯುದ್ಧವನ್ನು ಮಾಡುತ್ತೀಯ ಅಂತ ಅವನೇನೋ ಕೇಳ್ತಾನೆ. ಸೊ ಹಿಂಗ್ ನಡೀತಾ ಹೋಗುತ್ತೆ. ಸುಮಾರಿದೆ, ನೀವು ನಾಟಕಗಳನ್ನ ನೀವು ಮಾಡಕ್ ಬಿಟ್ರೆ 1 hour ಕೊಡ್ಬೇಕು. ಹಿಂಗ್ ನೀವು ಶಾರ್ಟ್ ಕಟ್ ಅಲ್ಲಿ ಹೇಳೋ ಅಂದ್ರೆ ಕಷ್ಟ. ರಾವಣನ್ ಕ್ಯಾರೆಕ್ಟರ್ ಒಂದೇ ಒಂದು ಡೈಲಾಗ್. ರಾವಣನ ಮಗ ಇಂದ್ರಜಿತು ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಅದಾದ್ಮೇಲೆ ಅವನು ಮಂಡೋದರಿ ಅವನ ಹೆಂಡತಿ ಹತ್ರ ಬಂದು ತನ್ನ ನೋವನ್ನು ತೋಡ್ಕೊಳ್ಳೋದು ಮತ್ತೆ ಆ ಸಿಟ್ಟನ್ನ ಹೊರ ಹಾಕುವಂತ ಒಂದು ದೃಶ್ಯ. ರಾಗ್ಮೇ ರಾಣಿ ತಡೆ ಶೋಕಮಂ, ನನ್ನ ನೀಕ್ಷಿಸು, ಮನವ ಕಲ್ ಮಾಡು, ನನಗಾಗಿ ಮರೆ ಮಗನ ಹಂಬಲಮಂ, ನಿನ್ನೀ ಅಳಲ್ಗಿಚ್ಚಿಂದೆ ಸುಡದಿರೆನ್ನೆದೆಯ ಕೆಚ್ಚಿನ ಮರದ ಬೇರ್ಗಳಂ, ಐರಾವತವನೇರ್ಧವನ ಸೋಲಿಸಿದ ಮಗಂ, ರಾಮವಾನರ ಸೇನೆಯಂ ತನ್ನ ಮಾಯೆಯಂ ಕಂಗೆಡಿಸಿ ಕೊಂದ ಮಗಂ, ನನ್ನ ಬಲ ಮೇರು ಗಿರಿಬಲಕ್ಕೆ ಮೇರು ದಂಡದೊಳಗಿರ್ದಂ ಗಂಡುಗಲಿ, ಮೇಘನಾದಂ ತಿಂಡು ಕಡೆದೊಡೇಂ ಬಗೆಯ ಕೈತವಕ್ಕೆ ಸಿಲ್ಕಿ, ಜಾನಿಸುತ್ತಿರ್ಧವನಂ ಕೊಂದು ಕಲಿಯಪ್ಪನೇಂ ಪೇಡಿ ರಾಮಾನುಜಂ, ಕೇಳ್ ಪೋಣ್ಕೆಯಂ ರಾಗ್ಮೇ ಇಂದ್ರಜಿತುವನಂ ಕೊಂದ ಕಿತವನ ಕಳೆಬರಂ ಕೊಳೆವುದೆಂ ಈ ನೆಲದ ಹೊಳುಗಳುಣಿಸಾಗಿ, ಮೇಣ್ ಮೇಣ್ ಎನ್ ಒಡಲ್ ತವಿವುದ ಮಾಳ್ಕೆಯಂ, ನಿನ್ನ ಕಂಬನಿಗೆರಡು ಮಡಿ, ನಿನ್ನ ಕಂಬನಿಗೆರಡು ಮಡಿ ಕಣ್ವನೋಲ್ ಪರಿವಂತ ಸಗುವೆನ್, ತುಂಡರಿಪೆ ನೀ ನಮ್ಮ ಸಂಕಟದ ಕಾರಣವನಾ ಹೃದಯ ಶೂನ್ಯಯಂ, ನನ್ನ ಜೀವನ ಶೂಲಪಾಣಿಯನಾ ಸ್ಥಿರ ಕನ್ಯಯಂ.